ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ನಮಸ್ಕಾರ ಬಂಧುಗಳೇ. ಇವತ್ತಿನ ವಿಡಿಯೋ ಮಾಡುವ ಉದ್ದೇಶ ಏನಂದ್ರೆ, ನಿನ್ನೆ ಒಂದು ಸಾಮಾಜಿಕ ಜಾಲತಾಣದಾಗ ವಿಡಿಯೋ ವೈರಲ್ ಆಗಿದೆ. ಅದರ ಬಗ್ಗೆ ಇವತ್ತು ನಾನು ಒಂದು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಆನಂದ ನ್ಯಾಮಗೌಡರು ಹತಾಶೆಗೊಂಡ ಕಿಸಿಂದ ಏನೇನೋ ಮಾತಾಡತ್ತಾರತ್ತ ಅಂದ ಆ ಸನ್ಮಾನ್ಯ ಶ್ರೀ ಶಾಸಕ ಜಗದೀಶ್ ಗುಡಗುಂಟಿ ಅವರ ಬೆಂಬಲಿತರು ಇಲ್ಲದ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೆಲವೊಂದು ಸ್ಪಷ್ಟೀಕರಣ ಅದಾವ ನಮ್ಮ ಕಡೆ. ಅದರ ಬಗ್ಗೆ ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತೀನಿ. ಹಕ್ಕುಪತ್ರ ವಿಷಯದ ಕುರಿತು ಹಿಂದಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ದಿನಾಂಕ 11/8/2021 ಒಂದು ಸ್ಲಮ್ ಬೋರ್ಡ್ಗೆ ಹಕ್ಕುಪತ್ರ ಕೊಡಿಸುವ ಸಲುವಾಗಿ ಏನು ಮುನ್ನಾಲೋಚನೆ ಕ್ರಮ ತಗೋಬೇಕು, ಅದ್ರ ಬಗ್ಗೆ ಏನು ಆಗಬೇಕು ಅಂತ ಅನ್ನೋದು ಅವಾಗಿನ ಸಿದ್ದು ಮೀಶಿ ಅವರು ಅಧ್ಯಕ್ಷರಿದ್ದರು. ಅವರು ನಮ್ಮ ಶಾಸಕರು ನಮ್ಮ ಸರ್ವ ಸದಸ್ಯರು ಕೂಡಿಸಿಂದ ವಾರ್ಡ್ ನಂಬರ್ 15, ವಾರ್ಡ್ ನಂಬರ್ 16, ವಾರ್ಡ್ ನಂಬರ್ 17, ವಾರ್ಡ್ ನಂಬರ್ 29, ವಾರ್ಡ್ ನಂಬರ್ 30, ವಾರ್ಡ್ ನಂಬರ್ 27 ಇವು ಎಷ್ಟೆಲ್ಲನೂ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವಿಭಾಗ ವಿಜಾಪುರ ಇವರಿಗೆ ಒಂದು ಟರಾವ್ ಮಾಡಿ ಕಳಿಸಿದ್ದು. ಇದು ಯಾಕಂದ್ರೆ ಇದನ್ನ ನಾ ಸುಮ್ಮನೆ ಮಾತಾಡ್ತಲ್ಲ, ಇಲ್ಲಿ ನಮ್ಮದು ಆ ಟರಾವ್ ಮಾಡಿದ ಡೇಟು ಸಹಿತ ಇದ್ರದ ಪ್ರತಿನೂ ತೊಗೊಂಬಂದೀನಿ. ಏನೋ ಒಂದು ಸುಳ್ಳು ಪ್ರಚಾರ ಮಾಡ್ತೀನಿ ಅಂತ ನೀವು ಹೇಳ್ತಿರ್ಲ, ಇದಕ್ಕೆ ನಾವೆಲ್ಲ ಒಪ್ಪಲ್ಲ. ನಮ್ಮ ಕಡೆ ಎಲ್ಲ ದಾಖಲೆಗಳು ಅದಾವ. ಯಾವಾಗ ನಾವು ಈ ಕೆಲಸ ಸ್ಟಾರ್ಟ್ ಮಾಡಿವು ಸುಮಾರು ಒಂದು 2-3 ವರ್ಷ ಇದ್ರ ಜೊತೆ ಗುದ್ದಾಡಿಕೆಸಿಂದ ಬೆಳಗಾವು, ಬಾಗಲಕೋಟು, ಬೆಂಗಳೂರು ಇದ್ರ ಎಲ್ಲ ಇದು ಕೆಲವೊಂದು ಅನುಮೋದನೆ ತಗೋಬೇಕಾರೆ ಇದಕ್ಕೊಂದು ಕೆಲವೊಂದು ಪ್ರೊಸೀಡಿಂಗ್ ಅದಾವ. ಆ ಪ್ರೊಸೀಡಿಂಗ್ ಮಾಡ್ಬೇಕಾದ್ರೆ ಸ್ವತಃ ಆನಂದ್ ನ್ಯಾಮಗೌಡರು, ಅದರ ನಂತರ ಸಿದ್ದು ಮೀಶಿ ಇದ್ದಾಗ ಆಯ್ತು. ಅದರ ನಂತರ ನಾನು ಅಧ್ಯಕ್ಷ ಆದ ನಂತರ ಇವು ಕೆಲವೊಂದು ಸ್ಲಮ್ ಘೋಷಣೆ ಮಾಡಕ್ಕೆ ಪರ್ಮಿಷನ್ ತಗೋತಕ್ಕ ಅಂದ್ರು ಸ್ವತಃ ಸಾಹೇಬ್ರು. ನಾನು ಹೇಳ್ತಾ ಆನಂದ್ ನ್ಯಾಮಗೌಡರು ಫೋನ್ ಹಚ್ಚಿ ಮಾತಾಡಿದ್ ನಾ ಅಧ್ಯಕ್ಷ ಅವಧಿಯೊಳಗೆ ಸ್ವತಃ DC ಅವ್ರ ಮುಂದೆ ಕೂತ್, ಸಾಹೇಬ್ರ ಯಾಕ್ರಿ ನಮ್ಮ ಜನಕ್ಕೆ ಕೊಡ್ಬೇಕು, ನಾವು ಹಕ್ಕುಪತ್ರ ನಾವು ಮಾತು ಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿಕೆಸಿಂದ ಕನ್ವಿನ್ಸ್ ಮಾಡಿ ಅವತ್ತು ಇಷ್ಟೆಲ್ಲ ಪ್ರದೇಶಗಳನ್ನ ಕೊಳಚೆ ಪ್ರದೇಶ ಅನುಮೋದನೆ ತಗೊಂಡಾಗ ಯಾವಾಗ ಸ್ಲಮ್ ಅಂತ ಫೈನಲ್ ಆದ್ರಿಂದ 8/9/2022 ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಸ್ವತಃ DC ಅವ್ರ ಮುಂದೆ ಕೂತ ನನಗೆ ಫೋನ್ ಮಾಡಿಸಿಂದ ಎಲ್ಲಿ ಉಳಿದ ಫೈಲ್ ಅಂತ ಕೇಳಿದಾಗ, ಸರ್ ಹಿಂಗೈತ್ರಿ ಅವ್ರೊಂದು ಫೈನಲ್ ಆತರ ನಾವು ಆಮೇಲೆ ಲಿಸ್ಟ್ ಮಾಡಕ್ ನಮ್ಗೆ ಅನುಕೂಲ ಆಕತ್ತೆ ಅಂದಾಗ ಸ್ವತಃ ಆನಂದ್ ನ್ಯಾಮಗೌಡರು ಖುದ್ದಾಗಿ ಕೆಲಸ ಮಾಡ್ಯಾರ. ಮತ್ತೆ ಅವ್ರು ಮಾಡಿದ ಕೆಲಸ ಅವ್ರು ಹೇಳ್ಕೊಳ್ಳಾರ, ನಾವು ಮಾಡಿದ ಕೆಲಸ ನಾವು ಹೇಳ್ಕೊಳ್ಲಿಕ್ಕೆ ಯಾಕೆ ನೀವು ಎಷ್ಟು ಸುಳ್ಳನ್ನ ಇದ್ರೊಳಗೆ ನಿಮ್ದು ಏನು ಸಾಧನೆ? ಸನ್ಮಾನ್ಯ ಶ್ರೀ ಜಗದೀಶ್ ಗುಡ್ಡಿಗಿರ್ ಸಾಹೇಬ್ರೇ, ನಿಮ್ಗೆ ಕೇಳ್ತೀನಿ ನಾನು, ನೀವು ಏನು ಇವತ್ತು ನಿಮ್ಮ ಬೆಂಬಲಿತರ ಪರವಾಗಿ ನೀವು ಇದನ್ನೇನು ಒಂದು ಸಾಮಾಜಿಕ ಜಾಲತಾಣ ವಿಡಿಯೋ ಹಚ್ಚತ್ತಿರ್ಲ, ಅದಕ್ಕಿದ್ರೆ ನಾನು ಅದಕ್ಕೆ ಬಹಿರಂಗ ಸವಾಲು ಹಾಕ್ತೀನಿ ನಿಮಗೆ. ನಿಮ್ಮ ಕಡೆ ಏನಾರ ಪುರಾವೆಗಳಿದ್ರಂದ್ರೆ, ನಿಮ್ಮ ಕಡೆ ದಾಖಲೆಗಳಿದ್ರಂದ್ರೆ ನೀವು ಬರೀ ಬಹಿರಂಗವಾಗಿ ಬರೀ ಚರ್ಚೆ ಬರೋಣ. ನಗರಸಭೆ ಒಳಗೆ ನಿಮ್ಗೆ ಎಲ್ಲ ಇದ್ರ ರೆಕಾರ್ಡ್ ಸಿಗ್ತಾವು. ನೀವು ಹಕ್ಕುಪತ್ರ ಕೊಡೋದ್ರೊಳಗೆ ಮಾಡಿದವ್ರ ಕೆಲಸ ಮಾಡಿರಿ ಅಂತ ಹೇಳ್ರಿ. ಹೌದ್ರಿ, ಇಟ್ಟೆಲ್ಲ ಮಾಡಿ 23 ನಾವು ಕೊಡ್ಬೇಕ. ಇನ್ನೇನಪ್ಪ ಎಲ್ಲ ಫೈನಲ್ ಲಿಸ್ಟ್ ಆಯ್ತು. 2/3/2020 ಒಂದು ಸಾರ್ವಜನಿಕ ಪ್ರಕಟಣೆ ನಾವು ಮುನ್ಸಿಪಾಲಿಟಿಯಿಂದ ಹೊರಡಿಸ್ತೀವಿ. ಅವಾಗ ಅದ್ರ ನಂತರ ಅದನ್ನ ಒಂದು 7 ದಿವಸ ಪ್ರೊಸೀಡಿಂಗ್ ಇರ್ತೈತಿ. ಮುಗೀತು ಅನ್ನೋದ್ರಾಗ ಚುನಾವಣೆ ನೀತಿ ಸಂಹಿತೆ ಘೋಷಣೆ ಆದ್ರಿಂದ ಕಾರಣಾಂತರಗಳಿಂದ ಇದನ್ನಾತು. ಅದ್ರ ನಂತರ ಅದನ್ನ ಬಿಟ್ಟಿಂದ ನೀವು ಈಗ ಈ ಹಕ್ಕುಪತ್ರ ಕೊಡೋದಿತ್ತಾರೆ, ನೀವು ಅದ ಒಂದು 5-6 ತಿಂಗಳ ಒಟ್ಟು ಈ ಮುತುವರ್ಜಿ ವಹಿಸಿ ಕೊಡಿಸ್ಬೇಕಾಗಿತ್ತು. ಈ 2 ವರ್ಷ ಏನ್ ಮಾಡಿದ್ರಿ ನೀವು? ಅದಕ್ಕೆ ನಾನು ಹೇಳಿಕ್ ಬಯಸ್ತೀನಿ ಈ ವಿಡಿಯೋ ಮುಖಾಂತರ, ಸನ್ಮಾನ್ಯ ಶ್ರೀ ಜಗದೀಶ್ ಗುಡಗುಂಟಿ ಸಾಹೇಬ್ರೆ, ನಿಮ್ಮ ಬೆಂಬಲಿತರು ಆಗಲಿ ನೀವಾಗಲಿ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಇದ್ರೊಳಗೆ ಹತಾಶೆ ಆಗಿಲ್ಲ. ಯಾಕೋ ನೀವು ನಿಮ್ಮ ಬೆಂಬಲಿಗರು ಹತಾಶರಾಗಿರಿ ಅನ್ಸತೈತಿ ನಮಗೆಲ್ಲ. ಇದನ್ನ ಹಂಗಿದ್ರೆ ಜನರಿಗೆ ಸುಳ್ಳು ನಾವು ಪ್ರತಿಗಳನ್ನ ಹಿಡ್ಕೊಂಡ್ ಕಿಸಿಂದ ನಿಮ್ ಜೊತೆ ನಾವು ಬಂದಿದ್ದೀವಿ. ಹಂಗೇನಾರ ನಿಮ್ಗೆ ನಾವು ಹೇಳೋದು ಏನಾರ ಸುಳ್ಳು ಇತ್ತಪ್ಪ ಅಂದ್ರೆ ನೀವು ದಾಖಲೆ ಪ್ರೊವೈಸರ್ತ ಎಲ್ಲಾ ಪ್ರಶ್ನೆಯವ್ರನ್ನ ಎಲ್ಲಾರು ಕೊಡ್ರು ಬಹಿರಂಗವಾಗಿ ಚರ್ಚೆಗೆ ಬರೋನು. ಹಂಗಿದ್ರೆ ನಮ್ದು ಸವಾಲ್ ಐತೆ, ಅದನ್ನ ಸ್ವೀಕಾರ ಮಾಡೋದ್ರ ನೀವು ಬರ್ಬೋದು. ಯಾವಾಗ ಬೇಕಾದ್ರೆ 24/7 ನಾನು ಬರ್ಲಿಕ್ಕೆ ಸಿದ್ಧನಿದ್ದೀನಿ. ಅದಕ್ಕೆ ಇವತ್ತಿನ ದಿವಸ ಈ ವಿಡಿಯೋವನ್ನ ತಮ್ಮ ಎಲ್ಲರಿಗೆ ಏನಪ್ಪಾ ನಾವು ಸತ್ಯ ಐತೆ ಅನ್ನೋದು ತಿಳಿಸ್ಕೊಡ್ಲಿಕ್ಕೆ ಒಂದು ವಿಡಿಯೋವನ್ನ ಹಾಕಿದ್ದೀನಿ. ನಮಸ್ಕಾರ ಜಮಖಂಡಿ ಜನತೆಯಲ್ಲಿ. ಈಗಾಗಲೇ ಸಮಾಜ ಜಾಲತಾಣದಲ್ಲಿ BJP ಅವರು ನಡೆಸಿರುವಂತ ಹಕ್ಕುಪತ್ರದ ಈ ಏನು ಕೆಲಸ ನಾವೇ ಮಾಡಿವಿ ಅಂತಂದ್ರೆ ಬಿಂಬಿಸ್ಕೊತಾರಲ್ಲ, ಈಗಾಗಲೇ 2002ರಿಂದ ಈ ಹಕ್ಕುಪತ್ರ ಯೋಜನೆಯನ್ನು ಆನಂದ್ ನ್ಯಾಮಗೌಡ ಅವರು ಇದನ್ನ ಶ್ರಮ ಪಡ್ತಾ ಬಂದಿದ್ದರು. ಹಾಗೆ ನಮ್ಮ ನಗರಸಭೆಯ
ಆಡಳಿತ ಮಂಡಳಿ ಕಾಂಗ್ರೆಸ್ ಇರುವುದರಿಂದ ಅವರು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಆದ್ದರಿಂದ ಅದನ್ನು ತೆರವು ಮಾಡಿ 2022ರಲ್ಲಿ ಅದನ್ನು ತೆರವು ಮಾಡಿ ಅದನ್ನ ಕೌಶಲ್ಯ ಪ್ರದೇಶಕ್ಕೆ ಕಳಿಸಿದರು. ಆಮೇಲೆ ಕೌಶಲ್ಯ ಪರಿಷದವರು ಇದಕ್ಕೆ ನೀವು ನಗರಸಭೆಯಿಂದ ಏನು ಅವ್ರಿಗೆ ಸವಲತ್ತು ಕೊಡ್ತಾ ಇದ್ದೀರಿ ಅಂತ ಅವರು ಒಂದು ಕೇಳಿದಾಗ ನಮ್ಮ ಮೆಂಬರ್ಗಳು ಎಲ್ಲರೂ ಸೇರಿ ಕೌಶಲ್ಯ ಪರಿಷದಲ್ಲಿ ಬರೋರು ಅವರಿಗೆಲ್ಲ ಸವಲತ್ತನ್ನು ನಾವು ನಗರಸಭೆಯಿಂದ ನೀಡ್ತಾ ಇದ್ದೀವಿ ಅಂತ ಹೇಳಿದರು. ಅದರಂತೆ ಎಲ್ಲರೂ ಬಹಳ ವರ್ಷಗಳಿಂದ ಅದು ಆಸೆ ಇತ್ತು. ನಮ್ಮ ಚೌಡಿ ನಗರ ಆಗಲಿ, ರಹಮತ್ ನಗರ ಆಗಲಿ, ಮಾರ್ಲಿಂಗೇಶ್ವರ ಕಾಲನಿ ಆಗಲಿ, ಗಿಸಾಡಿ ಕಾಲನಿ ಆಗಲಿ, ಇವೆಲ್ಲ ಸ್ಲಮ್ ಅವರು ಭಾಳ ಅತಿ ಬಡವರು. ಅವರು 5-6 ವರ್ಷಗಳಿಂದ ಆಸೆ ಹಕ್ಕಪಟ್ಟರು. ಸಿದ್ದು ನ್ಯಾಮಗೌಡರು ಇದ್ದಾನೆ ಹಿಡಿದ ಸಿದ್ದು ನ್ಯಾಮಗೌಡರು ಅವಾಗಾದರೂ ಅದನ್ನು ಪ್ರಯತ್ನ ಪಟ್ಕೋತ ಬಂದಿರು. ಅದನ್ನು ಆನಂದ್ ನ್ಯಾಮಗೌಡ ಅವರು ಹೆಚ್ಚಿನ ಕೆಲಸವನ್ನು ಅವರು ಮೈಮೇಲೆ ತಗೊಂಡು ನಮ್ಮ ಕಾಂಗ್ರೆಸ್ ಬಾಡಿ ಇರುವುದರಿಂದ ನಗರಸಭೆಯಲ್ಲಿ ಅವರು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಬಡವರ ಕೆಲಸವನ್ನು ನೀವೆಲ್ಲರೂ ಕೂಡಿ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿ ಅದಕ್ಕೆ ಬಹಳ ಮಹತ್ವವನ್ನು ನೀಡಿ ಅದನ್ನು ನಗರಸಭೆಯಲ್ಲಿ ತೆರವು ಮಾಡಿದರು. ತೆರವು ಮಾಡಿಸಿದ ಆಮೇಲೆ ಸ್ಲಂಬಡವರು ಕಳಿಸಿದ್ರು. ಆಮೇಲೆ ಜಿಲ್ಲಾಧಿಕಾರಿ ತಾವೇ ಖುದ್ದಾಗಿ ಭೇಟಿ ನೀಡಿದ್ರು. ಭೇಟಿ ನೀಡಿದ ನಂತರ ಆಮೇಲೆ ಅದನ್ನು ಟೋಟಲ್ 1760 ಸರ್ವೆ ಮಾಡಿದಾಗ ಹಕ್ಕುಪತ್ರ ನೀಡಬೇಕಾಗಿ ಇಷ್ಟು ಇದಾವೆ ತಂದ ಸರ್ವೆ ಮಾಡಿದಾಗ ತಿಳಿದು ಬಂತು. ಅದರಂತೆ ಅವರೆಲ್ಲರೂ ಕೂಡಿ ಅದನ್ನ ಸರ್ವೆ ಜಲ್ದಿ ಮುಗಿಸಿ ಹಕ್ಕುಪತ್ರ ನೀಡಬೇಕಂತ ಹೇಳಿಕೆಸಿಂದ ಜಲ್ದಿ ಒತ್ತಡ ಮಾಡಿದ್ರು. ಆಮೇಲೆ ನಮ್ಮ ಆನಂದ ಮಾಡೋರು ಕೆಲಸ ಮಾಡಿರೋದು, ನಗರಸಭೆ ಅಧ್ಯಕ್ಷರನ್ನೆಲ್ಲ ಕೂಡಿ ಕೆಲಸ ಮಾಡಿರೋದನ್ನು ಇವರು ಹತಾಶೆಗೊಂಡು ನಾವು ಮಾಡಿರೋ ಕೆಲಸವನ್ನು ಇವರು ಸಹಿಸಿಕೊಳ್ಳಲಾರದೆ ನಾವೇ ಮಾಡಿರೋ ತಂದ ತಾವೇ ಖುದ್ದಾಗಿ ಹೋಗಿ ಮನೆಗೆ ಇದನ್ನ ನಾವೇ ಮಾಡಿರೋ ತಂದ ಇವರು ಬಿಂಬಿಸ್ಕೊಳ್ತಾರ. ಇವರು ಜಗದೀಶ್ ಗುಡಿಗುಂಟೆ ಅವರು ತಾವೇ ಹತಾಶೆಗೊಂಡಿದ್ದಾರೆ. ಆನಂದ ಮಾಡೋರು ಹತಾಶೆಗೊಂಡಿಲ್ಲ. ಈ ಕೆಲಸದಲ್ಲಿ ತಾವು ಮಾಡಿರೋ ಕೆಲಸವನ್ನು ತಾವು ಖುದ್ದಾಗಿ ಪ್ರೆಸ್ ಮೀಟ್ ಅಲ್ಲಿ ಸಾಕ್ಷಿ ಸಮೇತವಾಗಿ ಅವರು ಪ್ರೆಸ್ ತೋರಿಸಿದ್ದಾರೆ. ಯಾವಾಗಾಗಿದೆ ಯಾವಾಗಿಲ್ಲ ಅನ್ನೋದು ಇವರು ತೋರಿಸ್ಕೊಟ್ಟಿದ್ದಾರೆ. ಇವರು ಬಿಜೆಪಿ ಅವರು ನಾವು ಮಾಡಿರೋ ಕೆಲಸವನ್ನು ತಾವೇ ಮಾಡಿವ ತಮ್ಮ ಬಿಂಬಿಸೋಕ್ ಹೋಗಿ ನಮ್ಮ ಮೇಗೆ ಇವರು ಪುರಾವೆಯನ್ನು ಹುಡುತಿದ್ದಾರೆ. ಇದನ್ನು ಜಮಖಂಡಿ ಜನತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಏನು ಈಗ ಸಾರ್ವಜನಿಕ ವಲಯದಲ್ಲಿ ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ಸಮುದಾಯವಿರಲಿ, ಎಲ್ಲರೂ ವಿಶ್ವಾಸ ತಗೊಂಡು ಖುಷಿಯಿಂದ ಏನೇ ಜನರ ಒಳಿತಿಗಾಗಿ ನಾವೆಲ್ಲರೂ ಕೆಲಸ ಮಾಡ್ತೀವ ಆ ಕೆಲಸವನ್ನ ಮಾಡೋಣ. ಸುಮ್ಮನೆ ಇನ್ನೊಬ್ಬರಿಗೆ ನೀವು ಟೀಕೆ ಮಾಡುವಂತ ಪ್ರವೃತ್ತಿಯನ್ನು ನಿಲ್ಲಿಸಬೇಕಂದ್ರೆ ಶಾಸಕರೇ ನಿಮಗೆ ಇನ್ನು ಸಾಧನೆ ಏನು ಇದಕ್ಕೆ ಇಷ್ಟೆಲ್ಲ ನಾವು ಮಾಡಿಟ್ಟಿವಿ ಅದನ್ನ ಕೊಡ್ಲಿಕ್ಕೆ ನೀವು 2 ವರ್ಷ ತಗೋತೀರಿ. ಮತ್ತು ಅದಕ್ಕೆ ಅದನ್ನೆಲ್ಲ ಹಿಂಗ್ ರೀತಿ ಪ್ರವೃತ್ತಿ ಜನರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡ್ರಿ ದಯವಿಟ್ಟು. ನಾವು ಹೇಳೋದು ಇಷ್ಟೇ, ನಮ್ಮ ಶಾಸಕರ ನಮ್ಮ ನಾಯಕರ ಸನ್ಮಾನ ಶ್ರೀ ಆನಂದ್ ನ್ಯಾಮಗೌಡ ಕೆಲಸ ಮಾಡಿದ್ ನಾವು ಮಾಡಿನಂತ ಹೇಳ್ಬೇಕು ಹೊರತಾಗಿ ನಾವು ಮಾಡ್ಲಾರ ಕೆಲಸ ಯಾವತ್ತು ಮಾಡತ್ ಹೇಳಿಲ್ಲ. ನಾವು ಮಾಡ್ಲಾರ ಕೆಲಸ ನಾವು ಮಾಡಿವತ್ತು ಎಂದು ಬಿಂಬಿಸ್ಕೊಳ್ಳಂಗಿಲ್ಲ ನಿಮಗತ್ತೆ. ಅದಕ್ಕೆ ನಾವು ದಯವಿಟ್ಟು ಹೇಳ್ತೀವಿ, ಇದನ್ನ ಏನು ಸಲಹೆ ಯಾರು ತಿಳ್ಕೊರಿ ಏನೋ ತಿಳ್ಕೊರಿ. ಜನರ ವಿಷಯದಾಗ ನಾವು ಏನು ಕೆಲಸ ಮಾಡಿರ್ತೀವಿ ನಾವು ಹೇಳ್ತೀವಿ, ನೀವು ಏನು ಕೆಲಸ ಮಾಡಿರಿ ನೀವು ಹೇಳಿ ಬಹಿರಂಗವಾಗಿ ಚರ್ಚೆಗೆ ಬರ್ತೀವಿ. ನಾವು ಸಿದ್ಧವಾಗಿದ್ದೀವಿ. ನಮ್ಮ ಕಡೆ ಎಲ್ಲ ಪುರಾವೆ ದಾಖಲೆಗಳು ಅದಾವ, ಯಾವ ಡೇಟ್ನಾಗ ಏನು ಮಾಡಿವಿ ಅನ್ನೋದು. ಅದಕ್ಕೆ ದಯವಿಟ್ಟು ಇಂಥವೇನೋ ಒಂದು ನೀವು ವಿಡಿಯೋ ಹಾಕ್ಬೇಕಾದ್ರೆ ಒಂದು 100 ಸರ್ತಿ ವಿಚಾರ ಮಾಡಿಕಿಸಿಂದ ಅದರ ಹಿಂದೆ ಸಾಧಕ ಬಾಧಕ ವಿಚಾರ ಮಾಡಿಕಿಸಿಂದ ಇನ್ನು ಮುಂದೆ ನೀವು ಒಂದು ಏನಾರ ವಿಡಿಯೋ ಆಯ್ತು ಇಲ್ಲ ನಮ್ಮ ನಾಯಕರ ಬಗ್ಗೆ ತೇಜೋವಧೆ ಮಾಡೋದಾಯ್ತು ಇನ್ನು ನಾವು ಸುಮ್ಮನಿರಲ್ಲ. ನಾವು ಪ್ರತಿಯೊಂದನ್ನು ನಾವು ಕೇಳವ್ರ ನಾವು ಏನೈತೀವೋ ನೀವು ಕರೆಕ್ಟಾಗಿ ನಮ್ಮ ತಪ್ಪಾಗಿದ್ರೆ ನಮ್ಮ ತಪ್ಪತ್ತ ಹೇಳ್ರಿ, ಅದಕ್ಕೆ ನಾವು ಒಪ್ಕೋತೀವ. ಸುಮ್ಮನೆ ತಪ್ಪಿಲ್ಲದ ತಪ್ಪೇ ಅವ್ರು ಮಾಡ್ಯಾರು ಹತಾಶೆಗೊಂಡಾರು. ನೀವು ಇದ್ರೊಳಗೆ ನೀವು ಶಾಸಕರ ಸ್ವತಃ ನೀವು ಹತಾಶೆಗೊಳತ್ತೀರಿ, ನಿಮ್ಮ ಬೆಂಬಲಿಗರು ಹತಾಶೆಗೊಳತ್ತಾರು. ಜನರಿಗೆ ಸಲುವಾಗಿ ಜಮಖಂಡಿ ಅಭಿವೃದ್ಧಿ ಸಲುವಾಗಿ ಎಲ್ಲರೂ ಬಂದು ಜನಸೇವೆ ಮಾಡಕ್ಕ ನೀವು ಬಂದಿದ್ದ ಸಲುವಾಗಿ ನಮ್ಮ ಆನಂದ್ ನ್ಯಾಮಗೌಡ ಇರೋದು ಜನಸೇವೆಗೆ. ಯಾವತ್ತೂ ನಿಮ್ಗೆ ಹೇಳಿದ್ರೆ ನಮ್ಮ ಆನಂದ್ ನ್ಯಾಮಗೌಡ ಅಂದ್ರೆ ಜನಸೇವೆ ಮಾಡೋತ್ತಿಗೆ ಯಾವಾಗ ನೀವು ಸರ್ವಜ್ಞ ಇನ್ನಾದರೂ ಅವ್ರ ಕಡೆ ಹೋಗ್ರಿ. ಯಾವಾಗ ಸರ್ವಜ್ಞಾಗ ಹೋದ್ರು ಸಹಿತ ಅವ್ರ ಕಡೆ ಏನು ಹೇಳ್ಬೇಕಪ್ಪ, ಏನು ಕೆಲಸ ಮಾಡಬೇಕು ಏನೈತಿ ಎಲ್ಲ ಕೇಳುವಂಥ ವಿಚಾರ ಒಂದು ಪ್ರವೃತ್ತಿ ಒಳಗೆ ಎಲ್ಲರೂ ಜನರ ಸಲುವಾಗಿ ಸೇವೆ ಮಾಡಕ್ ಬಂದಿರ್ತಾರ. ಅದಕ್ಕೆ ಎಲ್ಲರೂ ಮಾಡ್ರಿ. ಹಂಗೆಲ್ಲ ಈ ರೀತಿ ಸ್ವಲ್ಪ ಇದನ್ನ ಮಾಡೋದು ಸರಿ ಅನ್ಸೋಲ್ತು. ಅದಕ್ಕೆ ನಮ್ಮ ನಾಯಕರ ಬಗ್ಗೆ ತೇಜೋಗೋದು ನಿಲ್ಲಿಸ್ರಿ ದಯವಿಟ್ಟು. ನಿಮ್ಗೆ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಪ್ರವೃತ್ತಿ ಮುಂದುವರಿತಂದ್ರೆ ನಾವು ಪ್ರತಿಯೊಂದನ್ನು ನಾವು ಎಲ್ಲ ಕಡೆ ನಮ್ಮ ಕಡೆ ದಾಖಲೆಗಳು ಇರ್ತಾವ, ದಾಖಲೆ ಇಟ್ಕೊಂಡು ಮಾತಾಡ್ತೀವಿ. ನಾವ್ ಏನೇ ಕೆಲಸ ಮಾಡಿದ್ರು ನಾವು ದಾಖಲೆ ಕೊಟ್ಟಿರ್ತೀವಿ. ಅದ್ರ ಕರೆಸ್ಪಾಂಡೆನ್ಸ್ ನಾವು ಅದೇನು ಪರಿಷ್ಕರಣೆ ಮಾಡಿರ್ತೀವಿ, ನಾವು ಪತ್ರ ವಿಲೇವಾರಿ ಮಾಡಿರ್ತೀವಿ, ಅದೆಲ್ಲ ಪತ್ರ ನಮ್ಮ ಕಡೆ ಇರ್ತಾವ. ಅದಿದ್ದದ್ ನಾವು ಮಾಡಿದ್ರೆ ನಮ್ಮನ್ನ ಶಾಸಕರು ಅಟ್ಟ ಹೇಳ್ತಾರೆ, ಉಳ್ಕದ್ ನಮ್ಮ ನಾಯಕರು ಹೇಳಂಗಿಲ್ಲ.
ನಾವ್ ಯಾವ್ದಾರು ಮಾಡಿ ಈಗೇನ್ ನೀವು ನಾವೆಲ್ಲ ಮಾಡಿಟ್ಟಿವು ನಮ್ ನಗರಸಭೆಯವರು ನಮ್ ಶಾಸಕರು ಮಾಡಿದ್ ಏನ್ ನಾ ಮಾಡಿನ ಅಂತ ನೀವು ಕೊಟ್ಟಿರಲ್ಲ, ಅದೆಲ್ಲ ಮಾಡ್ಬೇಡ್ದು ದಯವಿಟ್ಟು. ಈ ಕೆಲಸವನ್ನ ನಮ್ಮ ಆನಂದ್ ನ್ಯಾಮಗೌಡ್ರು ಮಾಡ್ಯಾರ. ಈಗಾದ್ರೂ ನಾವು ಅದಕ್ಕೆ ಬದ್ಧವಾಗಿ ಹೇಳಿದೀವಿ. ನಮ್ಮ ಪಾರ್ಟಿ ನಾಯಕರತ್ತು ಮಾಜಿ ಶಾಸಕರತ್ತು ಸನ್ಮಾನ ಅಂದ್ರ ಅವ್ರು ಇಷ್ಟೆಲ್ಲ ಕೆಲಸ ಮಾಡ್ಯಾರ. ಸುಮಾರು ಒಂದು 1520 ರೆಡಿ ಆಗ್ಬೇಕಾದ್ರೆ ಸಾಮಾನ್ಯ ಕೆಲಸ ಅಲ್ಲ. ನಿಜ ಐತಿ ಅವ್ರು ಹೇಳಿದ್ದು ಮತ್ತೆ 100% ಅಷ್ಟು ಸತ್ಯ ಐತಿ. ಇದು ಸತ್ಯವನ್ನ ತಿರ್ಸುವಂತ ಕೆಲಸ ಮಾಡ್ತಾರ. ಇದು ಬಹಳ ನೋವಿನ ಸಂಗತಿ. ದಯವಿಟ್ಟು ಇಂಥದ್ದು ಇನ್ನೊಂದ್ಸರ್ತಿ ನೀವು ಮಾಡ್ಬೇಕಾದ್ರೆ ಯಾವ ಪುರಾವೆಗಳು ಇರ್ಲಾರ್ದ ನೀವು ಏನು ಮಾಡಕ್ ಹೋಗ್ಬೇಡ್ರಿ. ಅದಕ್ಕ ಇದನ್ನೆಲ್ಲ ಇಷ್ಟೆಲ್ಲ ಹಂಚ್ಕೊಂದಿನಿ. ಪ್ರಜ್ಞಾವಂತ ಜನರಿದ್ದಾರೆ. ಈ ಕೆಲಸ ಮಾಡಿದ್ದು ಯಾರು 20 ತಗೊಂಡು ಫಲಾನುಭವಿಗೆ ಗುರುತೈತಿ. ಆನಂದ್ ನ್ಯಾಮಗೌಡರು 2021ರಿಂದ ಗುದ್ದಾಡಿದ್ದಾರೆ ಅಂತ ಕೇಸಿಂದ. ಆದ್ರೆ ನೀವು ಕೆಲಸ ಮಾಡೋದ್ರಲ್ಲಿ ಗಮನ ಕೊಡಿ. ನಾವು ಮಾಡಿರೋ ಕೆಲಸದಲ್ಲಿ ನಿಮ್ ಹೆಸರು ನೀವು ಹಚ್ಚಾಕ್ ಹೊಂಟಿರಿ, ಅದನ್ನ ದಯವಿಟ್ಟು ಮಾಡಬೇಡ್ರಿ. ಬಿಜೆಪಿ ಅವರ ನೀವು ಅಭಿವೃದ್ಧಿ ಕಾರ್ಯದಲ್ಲಿ ನಿಮ್ ಹೆಸರನ್ನ ನೀವು ಮಾಡ್ಕೋರಿ. ಮುಂದೆ ನೀವು ಮಾಡಿರೋ ಕೆಲಸಕ್ಕೆ ನಮ್ದು ಬೆಂಬಲ ಇದೆ. ನಾವು ಮಾಡಿರೋ ಕೆಲಸಕ್ಕೆ ನೀವು ಹೆಸರು ತಂದು ಅದನ್ನ ಮುಂದೆ ನಿಲ್ಲಿಸೋದು ತಪ್ಪಾಗತ್ತೆ.